ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸಪುರದ ಬಾಬಾ ದೇವಾಲಯದಲ್ಲಿ ಹೂಗಳಿಂದಲೇ ಓಂ ಸಾಯಿರಾಮ್ ಅಂತ ಬರ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೂಗಳಿಂದ ಅಲಂಕೃತವಾದಂತಹ ದೇವಾಲಯವನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ನೋಡೋಣ ಬನ್ನಿ, ಎಷ್ಟು ಪುಷ್ಪಗಳನ್ನ ತಂದು ಅಲಂಕಾರವನ್ನ ಮಾಡಿದ್ದಾರೆ ಈ ಒಂದು ದೇವಾಲಯಕ್ಕೆ. ಗುರುಪೂರ್ಣಿಮಾ ಪ್ರಯುಕ್ತ ಈ ದೇವಾಲಯಕ್ಕೆ ಅಲಂಕಾರವನ್ನ ಮಾಡಿದ್ದಾರೆ. ಗುರುಪೂರ್ಣಿಮವನ್ನು ಆಷಾಢ ಮಾಸದ ಹುಣ್ಣಿಮೆಯ ತಿಥಿ ಎಂದು ಆಚರಿಸುತ್ತಾರೆ. ಈ ವರ್ಷ ಜುಲೈ 21ರಂದು ಭಾನುವಾರ ಬಂದಿರುವುದು ವಿಶೇಷವಾಗಿದೆ. ಈ ದಿನದಂದು ಗುರುಗಳ ಪ್ರಾಮುಖ್ಯತೆಯನ್ನು ಸ್ಮರಿಸಲಾಗುತ್ತೆ. ಒಬ್ಬ ವ್ಯಕ್ತಿಗೆ ಸದಾಚಾರ ಮಾರ್ಗವನ್ನು ಅನುಸರಿಸಲು ಯಾವಾಗಲೂ ಪ್ರೋತ್ಸಾಹಿಸುತ್ತಾರೋ ಹಾಗೂ ಜೀವನದ ಪ್ರತಿಯೊಂದು ಪಾಠವನ್ನ ನಮಗೆ ಕಲಿಸುತ್ತಾನೆ. ಅವನ ಸೂಚನೆ ಇಲ್ಲದೆ ನಮ್ಮ ದಾರಿಯಲ್ಲಿ ಬರುವ ಕತ್ತಲೆಯನ್ನು ಹೋಗಲಾಡಿಸುವುದು ಕಷ್ಟ. ಇಲ್ಲಿ ಕತ್ತಲೆಯು ಗೊಂದಲ ಮತ್ತು ಬುದ್ಧಿವಂತಿಕೆಯ ಕೊರತೆಯನ್ನು ಪ್ರತಿನಿಧಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗುರುಪೂರ್ಣಿಮಾ ಗುರುಗಳ ವಂದನೆಗಳಿಗೆ ಅರ್ಪಿಸುವಂತಹ ಒಂದು ದಿನವಾಗಿದೆ. ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗುರುಗಳ ದರ್ಶನವನ್ನು ಪಡಿತಾ ನಮ್ಮ ಭಕ್ತಿಯನ್ನ ಪ್ರದರ್ಶಿಸೋಣ. ಈ ಒಂದು ಆಲಯವನ್ನ ದರ್ಶನಕ್ಕಾಗಿ ಬಂದಂತ ಎಲ್ಲರೂ ಸಹ ಈ ಒಂದು ಬಾಬಾರವರಿಗೆ ಹಾಲಿನ ಅಭಿಷೇಕವನ್ನ ಮಾಡುವುದರ ಮೂಲಕ ತಮ್ಮ ಭಕ್ತಿಯನ್ನ ಪ್ರದರ್ಶಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಭಕ್ತಾದಿಗಳು ಬಾಬಾಗೆ ಅಭಿಷೇಕ ಮಾಡಲು ಕ್ಯೂನಲ್ಲಿ ನಿಂತಿರ್ತಕ್ಕಂಥ ಈ ಒಂದು ದೃಶ್ಯ ಆಗಿದೆ. ಹಾಗೆ ನೋಡಿ, ಎಷ್ಟು ಭಕ್ತಾದಿಗಳು ಸಾಲಿನಲ್ಲಿ ನಿಂತು ಆ ಒಂದು ಬಾಬಾ ದರ್ಶನವನ್ನ ಪಡೆದು ಅಭಿಷೇಕ ಮಾಡಲು ನಿಂತಿರ್ತಕ್ಕಂಥದ್ದು ಬೆಳಗಿನ ಜಾವ ಈ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಶ್ರೀನಿವಾಸಪುರದ ಸ್ವರ್ಣ ಜ್ಯುವೆಲರ್ಸ್ ನಾರಾಯಣ ಮೂರ್ತಿ ಅವರ ಮಗ ಸ್ವರಣ್ ಮತ್ತು ಸೊಸೆ ಈ ಬಾಬಾಗೆ ಪಟ್ಟು ವಸ್ತ್ರಗಳನ್ನು ಅರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಈ ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸುಮಾರು 14 ವರ್ಷದಿಂದ ಈ ಒಂದು ಅಭ್ಯಾಸವನ್ನ ಅವರು ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೇದಾಗ್ಲಿ, ಶುಭವಾಗ್ಲಿ, ಆರೋಗ್ಯ ಐಶ್ವರ್ಯನ ಭಗವಂತ ನೀಡಲಿ ಎಂದು ಹಾರೈಸ್ತೇನೆ. ಮತ್ತಷ್ಟು ಭಕ್ತಾದಿಗಳು ಸಾಲಿನಲ್ಲಿ ನಿಂತು ಬಾಬಾಗೆ ಹಾಲಿನ ಅಭಿಷೇಕ ಮಾಡಲು ತಮ್ಮ ಸರದಿಗಾಗಿ ಕಾಯ್ತಾ ಇರತಕ್ಕಂಥದ್ದು
ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಒಬ್ಬೊಬ್ಬರನ್ನೇ ನಾವು ನೋಡ್ತಾ ಇದೀವಿ. ಆ ಬಾಬಾ ಭಕ್ತಿಯನ್ನ ತೋರ್ಪಡಿಸ್ತಾ ಇದ್ದಾರೆ. ಅವ್ರಿಗೆ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಅವ್ರ ಕೋರಿಕೆಗಳು ನೆರವೇರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಇವರೆಲ್ಲ ಸ್ವಯಂ ಸೇವಕರು. ಬಾಬಾ ಸೇವೆ ಮಾಡಲಿಕ್ಕೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಂದಿದ್ದಾರೆ ನೋಡ್ರಿ. ನೋಡಿ, ಇವರು VIP ಆಗಿದ್ರು ಸಹ ಸಾಧಾರಣ ಸಾರ್ವಜನಿಕರ ಕ್ಯೂನಲ್ಲಿ ಬಂದು ನಿಂತು ಬಾಬಾ ಸೇವನೆ ಮಾಡ್ತಿದ್ದಾರೆ. ಹಾಲಿನ ಅಭಿಷೇಕ ನಂತರ ಬಾಬಾನ ಅಲಂಕೃತ ಮಾಡಿದ್ದಾರೆ. ಎಷ್ಟು ಸೊಗಸಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಎಲ್ಲ ಪುಷ್ಪಗಳನ್ನ, ಹಾರಗಳನ್ನ ಬಳಸಿ ಆ ಬಾಬಾವನ್ನ ಅಲಂಕೃತಗೊಳಿಸಿದ್ದಾರೆ. ನೋಡಲಿಕ್ಕೆ 2 ಕಣ್ಣು ಸಾಲದು. ಬನ್ನಿ, ಆರತಿಯನ್ನ ಬೆಳಗಿಸ್ತಾ ಇರ್ತಕ್ಕಂಥದ್ದು ನೋಡೋಣ. ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀನಿವಾಸಪುರದ ರಾಯರ ಮಠದಲ್ಲಿ ವಿಶೇಷವಾದಂತಹ ಅಲಂಕಾರ ಮತ್ತು ಪೂಜೆಯನ್ನು ಮಾಡ್ತಿರುವಂಥದ್ದು, ಧೂಪವನ್ನು ಬೆಳಗಿಸ್ತಾ ಇರೋದು. ಹಾಗೆ ಮುಂದೆ ಸಹ ನಾವು ನೋಡ್ತೀವಿ ಆರತಿಯನ್ನು ಬೆಳಗುವಂಥದ್ದು. ರಾಯರ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು ಅಂತ ಕೋರ್ತಾ ಈ ಒಂದು ವಿಡಿಯೋವನ್ನು ದರ್ಶನ ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲವನ್ನು ನೀಡಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೋ ಜನ ಸುಖಿನೋ ಭವಂತು. छत्रं सामरमुं रविशं स्तोत्रं दीर्घं वृक्षं समानं सर्वरोगाकाशो
ಭಕ್ತೋಪಚಾರ ಶಕ್ತೋಪಚಾರ ಪೂಜಾಂಚ ಕರಿಷ್ಯೆ. ಸಂವತ್ಸರದ ರಾಯರ ಮಠದಲ್ಲಿ ವಿಶೇಷವಾದ ಅಲಂಕಾರ ಮತ್ತು ಪೂಜೆ ಆಸ್ತಿಯನ್ನು ಬೆಳಗ್ತಾ ಇರ್ತಕ್ಕಂಥದ್ದು